ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಅಂತಾರೆ ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ, ಎಲ್ಲ ಮಾಡೋಣ, ಟೈಮ್ ಕೊಡಿ ನನಗೆ. ಟೀಚರ್ಸ್ ಯಾರು ಓಡಿ ತಗೊಂಡು ಓಡಿ ಟೀಚರ್ಸ್ ರೂಲ್ಸೇ ಇಲ್ಲ, ಯಾರಿಗೂ ಇದೆಲ್ಲ ಇಲ್ಲ. ಟೀಚರ್ಸ್ ಟೆಕ್ನಿಕಲ್ ಇದಕ್ಕೆ ಹೋಗಕ್ಕ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದ್ರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆಸ್ ಎಕ್ಸಾಂಪಲ್. ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಬೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ರೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಇರ್ಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡ್ಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮ್ಗೂ ಚೆನ್ನಾಗಿ ಗೊತ್ತಿದೆ, ನಾನು ಹಂಗೆ ಹೇಳೋದಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಹಿಂದೆಯಿಂದ ಬಂದ್ಬಿಟ್ಟಿದೆ ಅದು. ಆದ್ರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದ್ರೆ 2023 ಇಂಟ್ರಿಮ್ ಬಜೆಟ್ ನಮ್ದೇನು ಬಂತು ಪ್ಲಸ್ ಹೋದ್ ಸತಿ ಮತ್ತೆ ಈ ಸತಿ ಇದು ಎಲ್ಲ ಸೇರಿದಾಗ 25% KKRDB ಫಂಡ್ಸ್ ನ ಕಂಪ್ಲೀಟ್ಲಿ ಎಜುಕೇಶನ್ಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%, ಬಿಕಾಸ್ ಕೆಲವರು ಶಾಸಕರು ಅಂತೂ ಮೋರ್ ದೆನ್ 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಶನ್. ಅವರಿಲ್ಲ ನಾವು ತುಂಬಾ ಹಿಂದೆ ಇದೀವಿ ಅಂತ, ಯಾಕಂದ್ರೆ ತುಂಬಾ ಬ್ಯಾಕ್ವರ್ಡ್ ಅಲ್ಲಿ ಇದೆ. ಅದನ್ನ ನಾವು ಫಾರ್ವರ್ಡ್ ತರದ್ ಮಾತ್ರ ನಾವು ಮಾತಾಡ್ತೀವಿ, ಯಾಕಂದ್ರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅವನ್ನ ಮೇನ್ ಸ್ಟ್ರೀಮಿಗೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 years ಅಲ್ಲಿ ದಿಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ. ಎಲ್ಲದೂ ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡ್ಬೇಡಿ. ಯಾಕಂದ್ರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ ನ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ನ ತಗೋಬೇಕು. ಟೀಚರ್ಸ್ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಎಲ್ಲಾ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೇದಲ್ಲ. ಅದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನ ತೀರ್ಮಾನ ತಗೊಳ್ತೀವಿ. ನಾನು ಅಷ್ಟೇ ಕಾಲ್ ಫಾರ್ಮ್ ಮಾಡೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಯಾವತ್ತು ರಿಸರ್ವೇಶನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನ ಬಹಳ ಫಾಸ್ಟ್ ಆಗಿ, ನಾಟ್ ಓನ್ಲಿ ಫಾರ್ ಕಾಲೇಜ್, ಈವನ್ ಫಾರ್ ಸ್ಕೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್, ಫಿಸಿಕಲ್ ಟೀಚರ್ ಇರ್ಬೋದು, ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ. ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಅಲ್ಲಿ ಇದೆ. ಅದನ್ನ ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟ್ ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆಸ್ ಎ ಮಿನಿಸ್ಟರ್ ನಂದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಲ್ಲ ಫ್ಯಾಕಲ್ಟಿಯಲ್ಲಿ ಅಲ್ಲ ನ್ಯೂನತೆ. ಆಮೇಲೆ ಇನ್ನೊಂದಮ್ಮ, ಈಗ ಯಾವುದೇ ದೊಡ್ಡ ಶಾಲೆಗಳಿಗೆ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನನ್ನ ಡ್ಯೂಟಿ ಏನು ಎಜುಕೇಷನ್, ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮದು ಡ್ಯೂಟಿ ಇದೆ, ನಾವು ಮಾಡ್ತೀವಿ. ಯಾರು ಬರ್ತಾರೆ ಕಾಲೇಜಿಗೆ, ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು, ಅವ್ರ ಮನೆ ಕೆಲಸ ಮಾಡಿ ಇದೆಲ್ಲ ಇರುತ್ತೆ. ನಾನು ಐ ಕ್ಯಾನ್ ಗೋ ಇನ್ ಫಾರ್ ಮೋರ್ ಡೀಟೇಲ್ಸ್ ಇನ್ನೊಂದು 1-to-1 ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ ಯಾವ ಸೆಕ್ಟರ್ ಇರ್ತಾರೆ, ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ, ವಾರದಲ್ಲಿ 3 ದಿವಸ ಹೋಗಿ 3 ದಿವಸ ಕೂಲಿ ಕೆಲಸ ಮಾಡಿ, ಇದೆಲ್ಲ ಇದ್ದಾವೆ. ನಾನು ಅದನ್ನ ಹೇಳಬಾರ್ದು, ನಾನು ಅದನ್ನ ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಲೆಟ್ ಅಸ್ ಹ್ಯಾವ್ ಎ ಟಾಕ್. ಸೊ ಸರ್ಕಾರಿ ಶಾಲೆಗೆ ಬರೋರು ಈಗ ನಂದು ಅನುದಾನಿತ ಶಾಲೆ ಇದೆ, ನಾವೆಲ್ಲ ಹಳ್ಳಿ ಕಡೆಯಲ್ಲಿ, ಅಲ್ಲೂ ಪರ್ಸೆಂಟೇಜ್ ತುಂಬ ವೇರಿಯೇಷನ್. ಅದೇ ನನ್ನ ಊರಲ್ಲೇ ಸೊರಬದಲ್ಲೇ ಪ್ರೈವೇಟ್ ಶಾಲೆ ಇದೆ, ಅವ್ರು ತೊಗೊಳ್ಳೋದೇ ಎಲ್ಲ 80%, 85% ಮೇಲೆ.
ಸೊ ಅವ್ರಿಗೆ ಈಸಿ ಆಗುತ್ತೆ ನನಗೆ ಪಾಠ ಹೇಳ್ಕೊಡೋದಕ್ಕೆ. ಇಲ್ಲಿ ಬೆಸ್ಟ್ ಟೀಚರ್ಸು ಕಾಲೇಜಲ್ಲಿ ಇದ್ದರೂ ಕೂಡ ತಳಗಡೆಯಿಂದ ಬರ್ತಕ್ಕಂಥ ಮಕ್ಕಳು, ಅದಕ್ಕೆ ನಾನು ಹೇಳಿದ್ನಲ್ಲ, ಬೇಸು ನಮ್ದು ಹೆಂಗಿದೆ ಅಂದರೆ ಪ್ರೈಮರಿಯಲ್ಲಿ ಇಂಪ್ರೂವ್ ಮಾಡಬೇಕು, ದೆನ್ ಸೆಂಡ್ ದೆಮ್ ಟು ಮಿಡಲ್ ಸ್ಕೂಲ್, ದೆನ್ ಹೈಸ್ಕೂಲ್, ದೆನ್ ಟು PUC ಆ್ಯಂಡ್ ದೆನ್ ಇದು. ಸೊ ನಾವು ಕರೆಕ್ಷನ್ ಎಲ್ಲ ಕಡೆಯೂ ಮಾಡಬೇಕು, ಬೇಸಲ್ಲೇ ಸ್ವಲ್ಪ ಕಲಿಕೆ ಇಲ್ಲ. ಅದಕ್ಕೆ ನಾವು ದಯವಿಟ್ಟು ನನ್ನ ಬಜೆಟಲ್ಲಿ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದು, ಸರ್ ಒಂದು ಕಡೆಗೆ ನೀವು ಸ್ಟ್ರಿಕ್ಟು ಅಂತ ಹೇಳ್ತೀರಾ, ನಾವು ಸ್ಟ್ರಿಕ್ಟ್ ಮಾಡಬೇಕಂತ ಇದೆ, ನಮಗೆ ಕಲಿಕೆಗೆ ಹೆಲ್ಪ್ ಮಾಡಿ ಅಂದಾಗ ಈ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಈ ಸತಿ ಓದು ಕರ್ನಾಟಕ, ಗಣಿತ ಗಣಕ, ಅದನ್ನ ಸ್ಯಾಂಪಲಿಂದ ವಿ ಆರ್ ಗೋಯಿಂಗ್ ಸ್ಟೇಟ್ ವೈಸ್. ಕೆಲವು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ, ಸಕ್ಸಸ್ ಬಂದಿದೆ. ನಿನ್ನೆ ಒಂದು ಮಗು ನನಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತು, ಫೋನ್ ಕರೆಯಲ್ಲಿ ಗಣಿತ ಗಣಕ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ, ಫ್ರೀ ಕರೆಂಟಿಂದ ಹೆಂಗೆ ಇಂಪ್ರೂವ್ ಆಗ್ತದೆ. ನಾನು ಎವ್ರಿ ಪಬ್ಲಿಕ್ ಸ್ಪೀಚ್ ಆರ್ ಸ್ಕೂಲ್ ಐ ವಿಸಿಟ್. ನಿನ್ನೆ ಒಂದು ಶ್ರಮದಾನ ಮಾಡಿದೆ, ಒಂದು ಕಾಂಪೌಂಡಿಗೆ ದುಡ್ಡು ಕೊಡಲ್ಲ, ಬಜೆಟಲ್ಲಿ ಇಲ್ಲ, ಅದನ್ನ NREGಯಲ್ಲಿ ಮಾಡಬೇಕು. ಅದು NREGಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಾನೇ ಹೋಗಿ ಕೂಲಿ ಕೆಲಸ ಮಾಡಿ, ಡಿ ಸುಧಾಕರ್ ಅವರು ಕೂಡ ಸುಮ್ಮನೆ ಇದು ಮಾಡಿ ಕಾಂಪೌಂಡ್ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ. ಈಗ ನಾವೇ ಉದಾಹರಣೆ ಹೇಳ್ಬೇಕು, ನಾನೇ ಶ್ರಮದಾನ ಮಾಡಿ ಒಂದು ಕಾಂಪೌಂಡ್ ಕಟ್ತೀವಿ. ಇನ್ನು ಬೇರೆ ಕಡೆಗೆ ಈಗಾಗಲೇ ಫೋನ್ ಮಾಡಿ, ಸರ್ ನಮ್ಮ ತಾಲೂಕಿಗೂ ಬನ್ನಿ ಅಂತ ಕೆಲವರು MLA ಶಾಸಕರು ಮತ್ತು ಮಿನಿಸ್ಟರ್ಸು ಕೂಡ ಹೇಳಿದ್ರು, ವಿರೋಧ ಪಕ್ಷದ ಶಾಸಕರು. ನಾನೇ ಬರ್ತೀನಿ ಅಂದಾಗ ಈಗ ನನ್ನ ಸ್ಕೂಲ್ ಪ್ರಾಪರ್ಟಿ ನಾನೇ ಇಂಪ್ರೂವ್ ಮಾಡಬೇಕು ತಾನೆ. ಏನು ಹೋಗಿ ಒಂದು ದಿವಸ ಕೆಲಸ ಮಾಡಿ ನಾನು ಉದಾಹರಣೆ ಆಗೋದಾದರೆ ಅದು ಒಳ್ಳೆಯ ಸಂದೇಶ ಹೋಗುತ್ತೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ನನಗೆ ಆ ಥರ ಆ್ಯಕ್ಟಿವಿಟಿ ಇಷ್ಟ, ನಾವೇ ಹೋಗಿ ಕೆಲಸ ಮಾಡೋದು ಇದು. ಬಟ್ ಪಾಠ ಹೇಳ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಟೀಚರ್ಸೇ ಬೇಕಾಗ್ತದೆ. ಅದು SCPಗೆ ರೆಫರ್ ಮಾಡಿದ್ದೀವಿ. ನಾನು ಅವರಿಗೆ ಭಾಳ ಫಾಸ್ಟಾಗಿ ಕೊಡಿ ಅಂತ ಹೇಳಿದ್ದೀನಿ, ಯಾಕೆಂದರೆ ಎಲ್ಲ ಅಡ್ಮಿಷನ್ಸ್ ಆಗೋದ್ರಿಂದ ಅವರು ಆಯಿತು ಅಂತ ಹೇಳಿದ್ದಾರೆ. ಅದರಿಂದ ಅವರಿಂದ ಏನೂ ಬಂದಿಲ್ಲ, ರೈಟಿಂಗಲ್ಲೇ ಕೊಟ್ಬಿಟ್ಟಿದ್ದೀವಿ. ಪರಿಶೀಲನೆ ಮಾಡಿ ಅವ್ರು ಕೊಡಬೇಕು, ಅವ್ರು ಕೊಡದೆ ನಾವು ಮಾಡೋಕ್ಕಾಗಲ್ಲ. ನೀವೇ ಇಲ್ಲ ಒಂದು ನಿಮಿಷ ಇಲ್ಲ ಅಂತ ಒಂದು ನಿಮಿಷ ಬಜೆಟ್ ತೆಗೆದು ಓಪನ್ ಮಾಡಿ. ಈ ಸತಿ ಲ್ಯಾಬ್ಸ್ನ ಜಾಸ್ತಿ ಕೊಟ್ಟಿದ್ದೀವಿ. PUCನ ನೀವಿಲ್ಲ ಅಂತ ಹೇಳಿದ್ರಿ. ಎಲ್ಲ ಆದರ್ಶ ಸ್ಕೂಲ್ನ ವಿ ಹ್ಯಾವ್ ಕನ್ವರ್ಟೆಡ್, ಆಲ್ ಆದರ್ಶ ಸ್ಕೂಲ್ ಟು PUC. KPSನ ಯಾಕೆ ಮಾಡಿದ್ವಿ? KPS ಇಸ್ LKG to 12th ಸ್ಟ್ಯಾಂಡರ್ಡ್. ದೀಸ್ ಆರ್ ಆಲ್ ಪ್ರೋಗ್ರೆಸಿವ್. ಇಲ್ಲ ಅಂತ ಹೇಳಬೇಡಿ. ಅದು ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಅದು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಲವು ಇಂಡಿವಿಜುವಲ್ ಕಾಲೇಜಸ್ ಮಾತ್ರ ಅಂತ ಇದೆಯಲ್ಲ, ಅಲ್ಲಿ ಚೆನ್ನಾಗಾಗುತ್ತೆ. ಅಟ್ಯಾಚ್ ಮಾಡಿದಾಗ ಡೌನ್ ಆಗುತ್ತೆ. ಆವಾಗ KPSಲ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಾಗ ಇಂಪ್ರೂವ್ ಆಗುತ್ತೆ. ಇದೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ. ಡೌನ್ಫಾಲ್ ಅಂತೂ ಇರಲ್ಲ. ಪರ್ಸೆಂಟೇಜಲ್ಲಿ ಡೌನ್ಫಾಲ್ ಆಗಿರೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ಐ ಡೋಂಟ್ ವಾಂಟ್ ಇದೆ. ಬಟ್ ಇನ್ಮೇಲಿಂದ ಮುಂದಿನ ವರ್ಷದಿಂದ 100% ಇಂಪ್ರೂವ್ಮೆಂಟ್. ಅಲ್ಲ, ನಾನು ಅದಕ್ಕೆ ಏನಂತಾರೆ, ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ. ಎಲ್ಲ ಮಾಡೋಣ, ಟೈಮ್ ಕೊಡಿ ನನಗೆ. ಟೀಚರ್ಸ್ ಯಾರು ಓಡಿ ಟೀಚರ್ಸ್ ರೂಲ್ಸೇ ಇಲ್ಲ, ಯಾರಿಗೂ ಇದೆಲ್ಲ ಇಲ್ಲ. ಟೀಚರ್ಸ್ ಟೆಕ್ನಿಕಲ್ ಇದಕ್ಕೆ ಹೋಗಕ್ಕ ಅಂತಾರೆ, ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ. ಎಲ್ಲ ಮಾಡೋಣ, ಟೈಮ್ ಕೊಡಿ ನನಗೆ. ಟೀಚರ್ಸ್ ಯಾರು ಓಡಿ ಟೀಚರ್ಸ್ ರೂಲ್ಸೇ ಇಲ್ಲ, ಯಾರಿಗೂ ಇದೆಲ್ಲ ಇಲ್ಲ. ಟೀಚರ್ಸ್ ಟೆಕ್ನಿಕಲ್ ಇದಕ್ಕೆ ಹೋಗಕ್ಕ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.